ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಕ್ಕೆ ಬಂದಿದ್ದೀವಿ. ಸುಮಾರು ಜನಕ್ಕೆ ಇದು ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ಇತ್ತೀಚೆಗಷ್ಟೇ ಒಬ್ಬರು ಫೇಮಸ್ ಬಿಸ್ನೆಸ್ ಮೆನ್ನು ಒಂದು ಕಂಪನಿ ನಡೆಸ್ತಿರೋಂಥವ್ರು 70 ಗಂಟೆ ಕೆಲಸ ಮಾಡಬೇಕು ನಮ್ಮ ದೇಶದ ಎಲ್ಲ ಜನಗಳು ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರಲ್ವ. 2-3 ಸಲ ಆ ಸ್ಟೇಟ್ಮೆಂಟ್ನ ಉಲ್ಲೇಖ ಮಾಡಿದ್ರು. ಆಗ ಎಲ್ಲರೂ ಕೇಳ್ತಾ ಇದ್ದಿದ್ದು, ನಿಮ್ಮ ಕಂಪ್ನಿಗೇನೋ ದುಡಿತಾರೆ, ನಿಮ್ಮ ಕಂಪ್ನಿ ಲಾಭ ಮಾಡುತ್ತೆ, ಎಂಪ್ಲಾಯ್ ಏನು ಸಿಗುತ್ತೆ ಅವ್ನು ಸಿಗುವಂಥ ಸಂಬಳ ಅಷ್ಟೇ ಸಿಗುವಂಥದ್ದು, ಅವ್ನು ಯಾಕೆ ಅವನು ಮಾಡೋ ಕೆಲಸ ಎಲ್ಲ ಬಿಟ್ಟು 70 ಗಂಟೆ ಕೆಲಸ ಮಾಡಬೇಕು ಅನ್ನೋದು ತಪ್ಪು ಅಂತ ಕೆಲವರೆಲ್ಲ ಬರ್ತಾಯಿದ್ರು. ಸೊ ಹಾಗಿದ್ರೆ ಒಬ್ಬ ಎಂಪ್ಲಾಯ್ಗೆ ಯಾವುದೋ ಒಂದು ಕಂಪ್ನಿ ಉದ್ಯೋಗಿ ಆಗಿದ್ದೀರಾ ನೀವು ಅಂದರೆ, ನೀವು ಸಂಬಳ ಅಷ್ಟೇನಾ ನಿಮಗೆ ಸಿಗೋದು? ಬೇರೆ ಯಾವುದೇ ರೀತಿಯನ್ನು ಕಂಪ್ನಿ ಅವರ ಒಂದು ಲಾಭದಲ್ಲಿ ನಿಮಗೆ ಒಂದು ಪಾಲನ್ನು ಕೊಡೋದಿಲ್ವಾ ಅಂದರೆ, ಕೆಲವು ಕಂಪ್ನಿಗಳು ಕೊಡ್ತವೆ. ಅದು ನಿಮಗೆ ಗೊತ್ತಿರಬೇಕು. ಕೆಲವೊಂದು ನೀವೇನು ಕಂಪ್ನಿ ಸೇರ್ತೀರಾ, ನೆಗೋಸಿಯೇಷನ್ ಮಾಡ್ತೀರಾ, ಆವಾಗಲೇ ಆ ಆಪ್ಷನ್ಗಳನ್ನು ಮಾತಾಡಬೇಕಾಗತ್ತೆ. ಕೆಲವೊಂದು US ಕಂಪ್ನಿಗಳು ಜಾಸ್ತಿ ಪ್ರಿಫರ್ ಮಾಡುತ್ತೆ, ಇಂಡಿಯನ್ ಕಂಪ್ನಿಗಳು ಕೊಡೋದಿಲ್ಲ. ಇನ್ನು ಕೆಲವೊಂದು ಇಂಡಿಯನ್ ಕಂಪ್ನಿಗಳಲ್ಲಿ ಸ್ಟಾರ್ಟಪ್ಗಳು ಮಾತ್ರ ಜಾಸ್ತಿ ಕೊಡುತ್ತೆ. ಯಾಕೆ, ಅದು ಏನು ಅನ್ನೋದನ್ನು ಮಾತಾಡ್ತಾ ಹೋಗೋಣ. ಸೊ ಇವತ್ತಿನ ವಿಡಿಯೋ ಒಂದು 3 ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಆಗಿರುತ್ತೆ. ಒಂದು, ಎಂಪ್ಲಾಯಿ ಸ್ಟಾಕ್ ಓನರ್ಶಿಪ್ ಪ್ಲಾನ್ ಅಂತ, ESOP ಅಂತ ಕೇಳ್ತಾ ಇರ್ತೀರಾ. ಅದೇ ರೀತಿಯಾಗಿ ಇನ್ನೊಂದು ಥರ ಕೊಡುವಂಥದ್ದವರು ಎಂಪ್ಲಾಯಿ ಸ್ಟಾಕ್ ಪರ್ಚೇಸ್ ಪ್ಲಾನ್ ಅಂತ, ESPP ಅಂತ ಕರೀತಾರೆ. ಹಾಗೆಯೇ ಇನ್ನೊಂದಿರುವಂಥದ್ದು RSU ಅಂತ, ರಿಸ್ಟ್ರಿಕ್ಟೆಡ್ ಸ್ಟಾಕ್ ಯೂನಿಟ್ ಅಂತ. ಈ ರೀತಿಯಾಗಿ 3 ರೀತಿಯಾಗಿ ಇದು ಒಂದು ಕಂಪನಿಯ ಒಂದು ಲಾಭವನ್ನು ಒಂದು ಹಂಚ್ಕೊಳ್ಳುವಂಥದ್ದು ಎಂಪ್ಲಾಯಿಗಳ ಜೊತೆಗೆ ಇರುವಂಥ ಸ್ಕೀಮ್ಗಳಿದು. ಸೊ ಯಾಕೆ ಈ ಥರ ಮಾಡ್ತಾರೆ ಅಂತಂದರೆ, ನೋಡಿ, ಕಂಪನಿಯ ಸಕ್ಸಸ್ನಲ್ಲಿ ನಾವು ಒಂದು ಪಾಲುದಾರರಾಗಿದ್ದೀವಿ, ನಮ್ಮ ಕಾಂಟ್ರಿಬ್ಯೂಷನಿಂದ ಕಂಪ್ನಿನೂ ಬೆಳೀತಿದೆ ಅನ್ನೋ ಒಂದು ಮನೋಭಾವ ಎಂಪ್ಲಾಯೀಸ್ಗಳಿಗೆ ಬರಬೇಕು ಅಂದರೆ ಅವ್ರೇನು ಮಾಡ್ತಾರೆ, ನಾನು ಇಲ್ಲಿ ಬೇರೆ ಅಲ್ಲ, ನಾನೊಬ್ಬ ಎಂಪ್ಲಾಯಿ, ನಾನು ಇನ್ನೊಬ್ರಿಗೇನೋ ಮಾಡ್ತಾ ಇದ್ದೀನಿ ಅಂತಲ್ಲ, ಇದು ನನ್ನ ಕಂಪನಿ, ನಾನು ಕೂಡ ಇಲ್ಲಿ ಒಂದು ಓನರ್ಶಿಪ್ನ ಹೊಂದಿದ್ದೀನಿ ಅಂತ ಒಂದು ಉದ್ದೇಶ ಬರುತ್ತೆ, ಒಂದು ಮೋಟಿವೇಶನ್ ಕೊಡ್ಬೋದು. ಜೊತೆಗೆ ಏನೇನಾಗ್ತಾ ಹೋಗುತ್ತೆ, ಒಂದು ಅಟ್ರಾಕ್ಟಿವ್ನೆಸ್ ಅಲ್ವಾ. ಯಾಕೆಂತಂದರೆ ಈಕ್ವಿಟಿ ಅನ್ನೋದು ಲಾಂಗ್ ರನ್ನಲ್ಲಿ ಅದು ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ನಿಮಗೆ ಸಂಬಳ ಅನ್ನೋದು ಫಿಕ್ಸ್ ಬರ್ತಾ ಇರುತ್ತೆ, ಅದರಲ್ಲಿ ನೀವು ಟ್ಯಾಕ್ಸ್ ಕಟ್ತೀರಾ, ಇನ್ಫ್ಲೇಷನ್ ಮಾಡ್ತೀರಾ. ಆದರೆ ಸ್ಟಾಕ್ ಅನ್ನೋದು ಇನ್ ಕೇಸ್ ನೀವು ಮಾಡ್ತಿರುವಂಥ ಕಂಪನಿ ಅದು ಚೆನ್ನಾಗಿ ಗ್ರೋತ್ ಆಯಿತು ಅಂದರೆ, ಮುಂಬರುವ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತು ಅಂತಂದರೆ, ನಿಮಗೆ ಏನು ಒಂದು ಇನ್ಸೆಂಟಿವ್ ಅಂತ ಕೊಡ್ತಾರೋ ಸ್ಟಾಕ್ ಆಪ್ಷನ್ಸ್ಗಳಲ್ಲಿ, ಅದು ಕೂಡ ಬೆಳೀತಾ ಹೋಗುತ್ತೆ. ಆ ರೀತಿಯಾಗಿ ಒಂದು ಲಾಂಗ್ ಟರ್ಮ್ ಮೋಟಿವೇಶನ್ ಇಡುವಂಥದ್ದು. ಜೊತೆಗೆ ತುಂಬ ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಸ್ಕಿಲ್ ಇರುತ್ತೆ, ಅವ್ರನ್ನ ಉಳಿಸ್ಕೋಬೇಕು ಕಂಪನಿಯಲ್ಲಿ. ಆದರೆ ಕಂಪನಿ ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ, ಇನ್ನು ಸ್ಟಾರ್ಟಪ್ಪು ಇನ್ನೂ ಬೆಳೀತಾ ಇದೆ. ಸೊ ಅಷ್ಟೊಂದು ದೊಡ್ಡ ಸಂಬಳ ಕೊಡೋಕ್ಕೆ ಆಗ್ತಾ ಇರೋದಿಲ್ಲ ಅವರಿಗೆ. ಆದರೆ ಕಂಪ್ನಿಗಳಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ಗಳನ್ನು ರಿಟೈನ್ ಮಾಡ್ಕೋಬೇಕು ಅಂತಂದರೆ, ನಿಮಗೆ ಸ್ಟಾಕ್ ಆಪ್ಷನ್ಗಳನ್ನು ಕೊಡ್ತೀವಿ, ಮುಂದೆ ದೊಡ್ಡದಾಗಿ ಕಂಪನಿ ಬೆಳೆದಾಗ ನಿಮಗೂ ಕೂಡ ಒಂದು ಒಳ್ಳೆ ರೀತಿಯ ಲಾಭ ಬರುತ್ತೆ ಅಂತ. ಈ ಒಂದು ಕಾರಣಗಳಿಂದಾಗಿ ಅವರು ಈ ರೀತಿ ಮಾಡ್ತಾ ಹೋಗ್ತಾರೆ. ಸೊ ಇದರಲ್ಲಿ ESOP ಅನ್ನೋದು ನೀವು ಕೇಳ್ತಾ ಇರ್ತಾರೆ. ESOP ಅನ್ನೋದ್ರಲ್ಲಿ ಏನು ಅಂತಂದರೆ, ಈಗ ಎಂಪ್ಲಾಯ್ ಸ್ಟಾಕ್ ಓನರ್ಶಿಪ್ ಪ್ಲಾನ್ ಅಂತಂದರೆ, ಮುಂಚೆನೇ ಯಾವುದೋ ಒಂದು ಡೇಟಿಗೆ, ಉದಾಹರಣೆಗೆ ನೀವು ಯಾವುದೋ ಒಂದು ಕಂಪ್ನಿನ ಈಗ ಜನವರಿ 1, 2025 ಸೇರ್ತಾ ಇದ್ದೀರಾ ಅಂತ ಅನ್ಕೋಣ, ಆಯಿತಾ. ಸೊ ನಿಮಗೇನು ಮಾಡ್ತಾರೆ, ನೀವು ಜಾಯ್ನ್ ಆಗಬೇಕಾದ್ರೆ ನಿಮಗೆ ಕಾಂಟ್ರಾಕ್ಟಲ್ಲೇ ನಿಮ್ಗೆ ಏನು ಹೇಳಿರ್ತಾರೆ, 2 ವರ್ಷ ನೀವೇನಾದರೂ ನಮ್ಮ ಕಂಪ್ನಿನಲ್ಲಿ ಪೂರೈಸಿದ್ರಿ ಅಂದರೆ ಜನವರಿ 1, 2027 ನಮ್ಮ ಕಂಪನಿ, ಅದು ಲಿಸ್ಟೆಡ್ ಕಂಪನಿ ಆದರೂ ಆಗಿರ್ಬೋದು, ಸ್ಟಾಕ್ ಎಕ್ಸ್ಚೇಂಜಲ್ಲಿ ಅನ್ಲಿಸ್ಟೆಡ್ ಕಂಪನಿ ಆದರೂ ಆಗಿರ್ಬೋದು, ಅಮೆರಿಕ ಅಥವಾ ಬೇರೆ ದೇಶದ ಕಂಪ್ನಿಗಳಾದ್ರೂ ಆಗಿರ್ಬೋದು, ಭಾರತದ ಕಂಪ್ನಿ ಆಗಿರ್ಬೋದು, ಅದ್ರ ಮೇಲೆ ಟ್ಯಾಕ್ಸೇಷನ್ ಮತ್ತೊಂದೆಲ್ಲ ಬೇರೆ ಆಗ್ತಾ ಹೋಗುತ್ತೆ. ಬಟ್ ಸದ್ಯಕ್ಕೆ ನೀವು ಯಾವ ಥರ ಬೇಕಾದರೂ ಅಂದ್ಕೊಳ್ಳಿ. ಸೊ 2 ವರ್ಷ ಈ ಕಂಪ್ನಿನಲ್ಲಿ ಯಾವುದೋ ಒಂದು ABC ಅನ್ನೋ ಒಂದು ಕಂಪ್ನಿನಲ್ಲಿ ನಾವು 2 ವರ್ಷ ಟರ್ಮನ್ನು ಕಂಪ್ಲೀಟ್ ಮಾಡಿದ್ವಿ ಅಂತ ಅಂದರೆ, ನಮಗೆ ಏನು ಮಾಡ್ತಾರೆ, ನಿಮಗೆ ಇವಾಗ ಒಂದು ಮಾರ್ಕೆಟ್ನಲ್ಲಿ ಅದರದ್ದು ಆಲ್ರೆಡಿ ಲಿಸ್ಟೆಡ್ ಆಗಿದೆ ಅಂತ ಅನ್ಕೋಣ ಕಂಪನಿ. ಸೊ ಸುಮಾರು ಒಂದು ₹100 ನಡೀತಾ ಇದೆ, ಒಂದು ಕಂಪನಿಯ ಶೇರು ₹100 ನಡೀತಾ ಇದೆ ಅಂತ ಅನ್ಕೋಣ. ಸೊ ₹100 ನಡೀತಾ ಇದ್ರೆ ನಿಮಗೆ ಅದನ್ನ ₹50 ಕೊಡ್ತೀವಿ ನಿಮಗೆ ಆ ಶೇರನ್ನು. ಸೊ ನಿಮಗೆ ಒಂದು 100 ಶೇರ್ಗಳನ್ನು ಕೊಟ್ಬಿಡ್ತೀವಿ, ಅಥವಾ ಒಂದು 1000 ಶೇರ್ಗಳನ್ನು ಕೊಟ್ಬಿಡ್ತೀವಿ ನೀವು ಜಾಯ್ನ್ ಆಗಬೇಕಾದ್ರೆ. ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಅದರದ್ದು ₹100 ನಡೀತಾ ಇದೆ, ಆದರೆ ನಿಮಗೆ ₹50 1000 ಶೇರ್ಗಳನ್ನು ನೀವು 2027 ತನಕ ನಮ್ಮ ಕಂಪ್ನಿನಲ್ಲಿ ಉಳ್ಕೊಂಡ್ರಿ ಅಂದರೆ, ಆಗ ನೀವು ಖರೀದಿ ಮಾಡ್ಬೋದು ಅಂತ ಒಂದು ಆಪ್ಷನ್ ಹೇಳ್ತಾರೆ ಅಂತ ಅಂದ್ಕೊಳ್ಳಿ. ಈಗ ನಿಮಗೆ ಸಂಬಳದ ಬೇರೆ ಬರ್ತಾ ಇರುತ್ತೆ, ಮತ್ತೊಂದೆಲ್ಲ ಬರ್ತಾ ಇರುತ್ತೆ. ಬಟ್ ನಿಮ್ಗೆ ಏನಾಗ್ತಾ ಇದೆ, ಇಲ್ಲಿ ಒಂದು 50% ಇವಾಗಿನ ಕರೆಂಟ್ ಮಾರ್ಕೆಟ್ ಪ್ರೈಸ್ಗಿಂತ 50% ಕಮ್ಮಿನಲ್ಲಿ 1000 ಶೇರ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವು 1000 ಶೇರ್ಗಳನ್ನು ಖರೀದಿ ಮಾಡಬೇಕಾವಾಗ, ಆದರೆ 50% ದುಡ್ಡು ಕೊಟ್ಟರೆ ಸಾಕು, ಈ ರೀತಿ ಇರುತ್ತೆ. ಸೊ ಆ ರೀತಿ ಇದ್ದಾಗ ನೀವೇನು ಮಾಡ್ತೀರಾ, ಓಕೆ ಈಗ ₹100 ಇದೆ, ಇನ್ನು 2 ವರ್ಷ ಆದಮೇಲೆ ಇನ್ನೂ ಚೆನ್ನಾಗಿ ಬೆಳೀತಾ ಹೋಗ್ಬೋದು, ಅದು ಎಷ್ಟೇ ಬೆಳೆದಿರಲಿ, ಅವಾಗ ಅದು ₹500 ಬೇಕಾದ್ರೂ ಆಗಿರಲಿ 2027 ಆದರೆ ನೀವು ₹50 ಕೊಟ್ಟು ಕೊಂಡ್ಕೋಬೋದು ಆ ಶೇರ್ನ. ಸೊ ಈ ರೀತಿಯಾಗಿ ಬರುವಂಥದ್ದು ಎಂಪ್ಲಾಯ್ ಈ ಒಂದು ಸ್ಟಾಕ್ ಓನರ್ಶಿಪ್ ಪ್ಲಾನ್ ಅಂತ. ಇದನ್ನ ಇಲ್ಲಿ 2 ವರ್ಷ ಉಳಿಬೇಕು, ಈ ಥರ ಆಗಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಇದನ್ನು ವೆಸ್ಟೆಡ್ ಪೀರಿಯಡ್ ಅಂತ ಕರಿತಾ ಹೋಗ್ತಾರೆ. ಅಂದರೆ ಎಷ್ಟು ವರ್ಷ ಆದಮೇಲೆ ನೀವು ಆ ರೀತಿ ಬೈ ಮಾಡ್ಬೋದು, ನೀವು ಎಕ್ಸಸೈಸ್ ಮಾಡ್ತಾ ಹೋಗ್ಬೋದು ಅನ್ನೋದನ್ನು ವೆಸ್ಟೆಡ್ ಪೀರಿಯಡ್ ಅಂತ ಕರಿತೀವಿ. ಜೊತೆಗೆ ಇಲ್ಲಿ ಒಂದು ಟ್ಯಾಕ್ಸೇಷನ್ ಪರ್ಪಸಲ್ಲಿ ಕೂಡ 2 ಸಲ ಟ್ಯಾಕ್ಸೇಷನ್ ಬೀಳಬೇಕಾಗುತ್ತೆ. ಒಂದು ಪರ್ಕ್ವಿಸಿಟ್ ಅಂತ ಕರಿತಾ ಹೋಗ್ತಾರೆ. ಪರ್ಕ್ವಿಸಿಟ್ ಅಂತಂದರೆ ಏನು ಅಂತಂದರೆ, ಈಗ ಏನು ಅಲೋಕೇಟ್ ಮಾಡ್ತಾರಲ್ಲ ನಿಮಗೆ, ಅವಾಗ ಏನು ಡಿಸ್ಕೌಂಟಲ್ಲಿ ಬರ್ತಾ ಇದೆ ಆ ವ್ಯಾಲ್ಯೂ. ಅಂದರೆ ನಿಮಗೆ ಅಲೋಕೇಶನ್ ಮಾಡಬೇಕಾದ್ರೆ ಆ ಟೈಮಲ್ಲಿ 2027 ಈಗ ಅವಾಗ ಏನು ಮಾರ್ಕೆಟ್ ಮೇಲೆ ಅವಾಗ ₹500 ಇತ್ತು ಅಂತಂದರೆ, 500 ನೀವು ಕೊಡ್ತಾ ಇರೋದಷ್ಟು ₹50. ಸೊ ಎರಡರದ್ದು ಡಿಫ್ರೆನ್ಸ್ ಎಷ್ಟಾಯಿತು, ₹450 ಆಯಿತು. ಇಂಟು ಎಷ್ಟು ಶೇರ್ಸ್
ನೀವು ನೀವು ತೊಗೊಳಕ್ಕೆ ಎಕ್ಸಸೈಸ್ ಮಾಡಬೇಕು ಅಂತ ಅನ್ಕೊತಾ ಇದ್ರು, ಅದನ್ನು ಪರ್ಕ್ವಿಸಿಟ್ ವ್ಯಾಲ್ಯೂ ಅಂತಂದರೆ ಒಟ್ಟಾರೆ ನಿಮಗೆ ಎಷ್ಟು ವ್ಯಾಲ್ಯೂ ಸಿಗ್ತಾ ಇದೆ ಅದರಲ್ಲಿ ಅಂತ ಅಲ್ವಾ, ವ್ಯಾಲ್ಯೂನೇ ಅಲ್ವಾ. ಈಗ 500 ರೂಪಾಯಿ ನಡೀತಾ ಇರೋಂಥ ಶೇರು ನಿಮಗೆ 50 ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಒಂದು ಶೇರಿಗೆ 450 ರೂಪಾಯಿ ಆಯಿತು, ಅದು ಒಂದು ಶೇರಿನ ಪರ್ಕ್ವಿಸಿಟ್ ವ್ಯಾಲ್ಯೂ. ಅದೇ ರೀತಿ ನೀವು 1000 ಶೇರ್ ಖರೀದಿ ಮಾಡ್ತಾ ಇದ್ದಾರೆ ಅಂದರೆ ಇಂಟು 1000 ಅದು ನಿಮ್ಮ ಪರ್ಕ್ವಿಸಿಟ್ ವ್ಯಾಲ್ಯೂ ಆಗಿರುತ್ತೆ. ಇದು ಟ್ಯಾಕ್ಸೇಷನ್ಗೆ ಬೇಕಾಗ್ತಾ ಹೋಗುತ್ತೆ. ಇನ್ನೊಂದಿರುವಂಥದ್ದು, ನೀವು ಇದನ್ನ ಅದು ಎಕ್ಸಸೈಸ್ ಮಾಡ್ತೀರಾ ಅಂದರೆ ಅವಾಗ ನೀವು ಬೈ ಮಾಡ್ತೀರಾ, 2 ವರ್ಷ ಆದಮೇಲೆ ಆ ಬೆಲೆಗೆ ನೀವು ಬೈ ಮಾಡ್ತೀರಾ, ಮಾರ್ಕೆಟ್ ಪ್ರೈಸ್ ಎಷ್ಟೇ ಆಗಿದ್ರು ಕೂಡ. ಸೊ ಅದಕ್ಕೆ ನೀವು ಇಷ್ಟು ಅವಧಿಯಿಂದ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ, ಅವಾಗ ಮಾತ್ರ ನಿಮ್ಗೆ ಆ ಡಿಸ್ಕೌಂಟಲ್ಲಿ ಸಿಗುತ್ತೆ. ಯಾಕೆಂದರೆ ಅಲ್ಲಿ ತನಕ ನೀವು ಕಂಪ್ನಿನಲ್ಲಿ ಉಳಿತಾ ಹೋಗ್ತೀರಾ ಅಂತ. ಸೊ ಇದು 2 ವರ್ಷ ಅಂತ ಹೇಳಿದರೆ, ಕೆಲವರು 3 ವರ್ಷ ಅಂತ ಹೇಳ್ಬೋದು, ಕಂಪ್ನಿ ಟು ಕಂಪ್ನಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವೆರಡು ಗೊತ್ತಾಯ್ತು. ಇನ್ನೊಂದು, ಮಾಮೂಲಿ ನೀವು ಸೆಲ್ ಮಾಡಿದಾಗ ಆಯಿತು, ಬೈ ಮಾಡಿದ್ದನ್ನ ಸೆಲ್ ಮಾಡಿದಾಗ ನಿಮಗೆ ಕ್ಯಾಪಿಟಲ್ ಗೇನ್ ಬೀಳುತ್ತೆ. ಅದು ನಿಮಗೆ ಕ್ಯಾಪಿಟಲ್ ಗೇನ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ MM ಪ್ರೀಮಿಯರಲ್ಲಿ, ವಿಡಿಯೋದ ಎಂಡಿಗೆ ಸಿಗ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಈಗ ಏನು ಮಾಡಿದ್ದಾರೆ, ಕ್ಯಾಪಿಟಲ್ ಗೇನ್ನ ಇದನ್ನ ಮೊದಲೇ ಹೇಳ್ಬಿಡ್ತೀನಿ, ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರ್ಬೋದು. ಬಜೆಟ್ ಬಂದಾಗ ಒಂದು ವಿಡಿಯೋ ಮಾಡಿದ್ದೆ ಡೆಡಿಕೇಟೆಡ್ ಆಗಿ, ನಮ್ಗೆ ಏನು ಅದರಿಂದ ಸಂಬಂಧ ಇದೆ ಅಂತ. ಆ ವಿಡಿಯೋನ ಬೇಕಾದ್ರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಅದರಲ್ಲಿ ಹೇಳಿರುವಂಥದ್ದು, ಇವಾಗ ಡೆಟ್ ಆಗಲಿ ಈಕ್ವಿಟಿ ಆಗಲಿ ಎಲ್ಲದಕ್ಕೂ ಸೇರಿ ಇವಾಗ STCG LTCG ಎರಡೇ, ಒಂದು 12 ತಿಂಗಳು ಪೀರಿಯಡು, ಇನ್ನೊಂದು 24 ತಿಂಗಳು ಪೀರಿಯಡು ಅಲ್ವಾ. ಸೊ ನೀವೇನಾದ್ರು 24 ತಿಂಗಳು ಈ ಡೆಟ್ ಆಗಿರಲಿ ಅಥವಾ ಅನ್ಲಿಸ್ಟೆಡ್ ಆಗಿರುವಂಥ ಶೇರ್, ಕೆಲವೊಂದು ಲಿಸ್ಟ್ ಆಗಿರೋದಿಲ್ಲ ಶೇರು, ಅದನ್ನ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನಂತ ಕನ್ಸಿಡರ್ ಮಾಡಬೇಕು ಅಂತಂದರೆ ಅದೇನಾಗಿರಬೇಕು, 24 ತಿಂಗಳುಗಳು ಕಂಟಿನ್ಯೂ ಆಗಿರಬೇಕು. ಆದರೆ ಆಲ್ರೆಡಿ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿ ಆಗಿದೆ ಅಂತಂದರೆ, ನೀವು 12 ತಿಂಗಳಿಗಿಂತ ಜಾಸ್ತಿ ಇಟ್ಕೊಂಡಿದ್ದೀರಾ ಅಂತಂದರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಲೇ ಬರ್ತಾ ಹೋಗುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಲಿಸ್ಟ್ ಆಗದಲ್ಲಿರುವಂಥ ಕಂಪನಿ ಆಯಿತು ಅಂತಂದರೆ, 2 ವರ್ಷಕ್ಕಿಂತ ಮುಂಚೆನೇ ಮಾರಿದಿರಾ ಅಂತಂದರೆ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಾರೆ. ಅದೇ ನೀವೇನಾದರೂ ಲಿಸ್ಟ್ ಆಗಿರುವಂಥ ಕಂಪ್ನಿನಲ್ಲಾದರೆ 1 ವರ್ಷಕ್ಕಿಂತ ಮುಂಚೆನೇ ಮಾರಿದ್ರೆ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತಾ ಹೋಗ್ತಾರೆ. ಬಟ್ ನೀವು 1 ವರ್ಷಕ್ಕಿಂತ ಆದಮೇಲೆ ಮಾರಿದ್ರಿ ಅಂತಂದರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ ಲಿಸ್ಟ್ ಆಗಿರುವಂಥ ಕಂಪ್ನಿಯಲ್ಲಿ. ಇದು ಲಿಸ್ಟೆಡ್ ಕಂಪನೀಸ್ಗೆ, ಇದು ಅನ್ಲಿಸ್ಟೆಡ್ ಕಂಪನೀಸ್ಗೆ. ಅನ್ಲಿಸ್ಟೆಡ್ ಕಂಪನೀಸು ಡೆಟ್ಟು ಎಲ್ಲದಕ್ಕೂ ಇವಾಗ ಗೋಲ್ಡು ಮತ್ತೊಂದು ಎಲ್ಲದಕ್ಕೂ ಇವಾಗ 24 ಮಂತ್ಸ್ ಅಂತಲೇ ಮಾಡಿಬಿಟ್ಟಿದಾರಲ್ವಾ. ಸೊ ಆದರೆ ಟ್ಯಾಕ್ಸೇಷನ್ ನಿಮ್ಗೆ ಗೊತ್ತಿರಬೇಕು. ಮೊದಲು STCG ಎಷ್ಟಿತ್ತು, 15% ಇತ್ತು, ಈಗ ಏನು ಮಾಡಿದ್ದಾರೆ ಅದನ್ನ 20% ಮಾಡಿದ್ದಾರೆ. LTCG ಮೊದಲೆಷ್ಟಿತ್ತು, 10% ಇತ್ತು, ಈಗ ಅದನ್ನ 12.5% ಮಾಡಿದ್ದಾರೆ. ಅಂದರೆ ನೀವು ಯಾವುದೋ ಒಂದು ಲಿಸ್ಟೆಡ್ ಕಂಪನಿನ 1 ವರ್ಷ ಆದಮೇಲೆ ನೀವು ಮಾರಿದ್ರೆ 12.5% ಟ್ಯಾಕ್ಸ್ ಬೀಳುತ್ತಾ ಹೋಗುತ್ತೆ. ಆದರೆ ಕ್ಯಾಪ್ ಇದೆ, ಅಂದರೆ ಫಸ್ಟ್ 1.25 ಲಕ್ಷ ನೀವೇನು ಲಾಭ ಮಾಡ್ತಿರೋ ಅದಕ್ಕೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಅದಕ್ಕಿಂತ ಜಾಸ್ತಿ ಏನಾದರೂ ನೀವು ಲಾಭ ತಗೊತಾ ಇದ್ದೀರಾ ಅಂದರೆ 12.5% ಕಟ್ಟಬೇಕು, ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ರು ಕೂಡ. ಅದೇ ಅನ್ಲಿಸ್ಟೆಡ್ ಆದರೆ ಅದು 2 ವರ್ಷ ಆಗಿರುತ್ತೆ ಪೀರಿಯಡ್ ಅಷ್ಟೇ, 12 ಮಂತ್ಲು ಬಂದು 2 ಮಂತ್ಲು ಆಗಿರುತ್ತೆ. ಇದು ಟ್ಯಾಕ್ಸೇಷನ್ನು STCG ಸ್ವಲ್ಪ ಬೇರೆ ಆಗ್ತಾ ಹೋಗುತ್ತೆ. ಇದು ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ನಿಧಾನಕ್ಕೆ ನೋಡಿ ಅರ್ಥ ಆಗ್ತಾ ಹೋಗುತ್ತೆ. STCG ಲಿಸ್ಟ್ ಆಗಿರುವಂಥ ಕಂಪನಿ ಆಯಿತು ಅಂತಂದರೆ ಆಗ ಏನು ಮಾಡ್ತಾ ಹೋಗ್ತಾರೆ, 20% ನಿಮಗೆ ಬೀಳ್ತಾ ಹೋಗುತ್ತೆ. ಅಂದರೆ ನೀವು 1 ವರ್ಷದ ಒಳಗಡೆ ನೀವು ಮಾರ್ತಾ ಇದ್ದೀರಾ, ಯಾವುದೋ ಒಂದು ಕಂಪನಿ ನೀವು ತೊಗೊಂಡಿದ್ದೀರಾ, 6 ತಿಂಗಳಾದ್ಮೇಲೆ ನೀವು ಮಾರ್ತೀರಾ ಅಂದರೆ ನಿಮಗೆ 20% ಟ್ಯಾಕ್ಸ್ ಬೀಳ್ತಾ ಹೋಗುತ್ತೆ. ಆದರೆ ಅದು ಲಿಸ್ಟ್ ಆಗದಿರುವಂಥ ಕಂಪನಿ, ಲಿಸ್ಟ್ ಆಗದಿರೋ ಕಂಪನಿ ಅಂದರೆ ಯಾವ ರೀತಿ ಹೇಳೋದು, ಇವಾಗ ಸ್ವಿಗ್ಗಿ ಈಗ ಇತ್ತೀಚೆಗಷ್ಟೇ ಲಿಸ್ಟ್ ಆಯಿತು, ಅದಕ್ಕಿಂತ ಮುಂಚೆ ಲಿಸ್ಟ್ ಆಗಿರಲಿಲ್ಲ. ಆದರೆ ಎಂಪ್ಲಾಯಿಗಳಿಗೆ ಅವರು ಈ ಸಾಪನ್ನು ಕೊಟ್ಟಿದ್ರು. ಅಂದರೆ ಅವ್ರ ಹತ್ರ ಎಲ್ಲ ಏನಾಗಿತ್ತು, ಅವಾಗ ಅನ್ಲಿಸ್ಟೆಡ್, ಇನ್ನು ಸ್ಟಾಕ್ ಮಾರ್ಕೆಟ್ BSE NSE ಯಾವುದ್ರಲ್ಲೂ ಲಿಸ್ಟ್ ಆಗಿಂತ ಮುಂಚೆನೂ ಅವ್ರ ಹತ್ರ ಕಂಪನಿಯ ಶೇರ್ಗಳು ಇದ್ವಲ್ವಾ, ಅದನ್ನು ಅನ್ಲಿಸ್ಟೆಡ್ ಅಂತ ಕರಿತಾ ಹೋಗ್ತೀವಿ. ಆ ರೀತಿ ಅನ್ಲಿಸ್ಟೆಡ್ ಇದ್ದಾಗ ಟ್ಯಾಕ್ಸ್ ಸ್ಲ್ಯಾಬ್ ಏನಿರುತ್ತೋ, ಅಂದರೆ ಅನ್ಲಿಸ್ಟೆಡ್ ಇದ್ದಾಗಲೇ ನೀವೇನಾದ್ರು ಮಾರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, 2 ವರ್ಷಕ್ಕಿಂತ ಮುಂಚೆನೇ ಮಾರಬೇಕು, ನಿಮ್ಮ ಹತ್ರ ಇಟ್ಕೊಂಡಿದ್ದೀರಾ ನೀವು, ಇನ್ನೂ 2 ವರ್ಷ ಆಗಿಲ್ಲ ತೊಗೊಂಡಿಟ್ಕೊಂಡು, ಅದಕ್ಕಿಂತ ಮುಂಚೆನೇ ಮಾರಕ್ಕೆ ಹೋಗ್ತಿದ್ದೀರಾ ಅಂತಂದರೆ ಅನ್ಲಿಸ್ಟೆಡ್ ಕಂಪನಿಗೆ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಏನಿರುತ್ತೋ ಅದ್ರ ಮೇಲೆ ಟ್ಯಾಕ್ಸ್ ಬೀಳ್ತಾ ಹೋಗುತ್ತೆ STCG. ಅಂದರೆ ನೀವು 20% ಟ್ಯಾಕ್ಸ್ ಸ್ಲ್ಯಾಬ್ ಇದ್ದರೆ 20%, 30% ಟ್ಯಾಕ್ಸ್ ಸ್ಲ್ಯಾಬ್ ಇದ್ದರೆ 30% ಇಂಡಿವಿಜುವಲ್ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಯಾವ ಇರುತ್ತೋ ಆ ರೀತಿ ಬೀಳ್ತಾ ಹೋಗುತ್ತೆ. ಇದು ಟ್ಯಾಕ್ಸೇಷನ್ ಸಂಬಂಧಪಟ್ಟಿದ್ದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಈ ಸಾಪ್ ಅನ್ನೋದು ಈ ರೀತಿಯಾಗಿ ಒಂದು ವೆಸ್ಟೆಡ್ ಪೀರಿಯಡ್ ನಂತರ ನೀವು ಒಂದು ಮೊದಲೇ ಕಾಂಟ್ರಾಕ್ಟ್ ಆಗಿರುತ್ತೆ ನಿಮ್ಮ ಮತ್ತು ಎಂಪ್ಲಾಯರ್ ಮಧ್ಯೆ, ಇಂಥ ಬೆಲೆಗೆ ನಾವು ಕೊಡ್ತೀವಿ ಅಂತ ಬೆಲೆಗೆ ನೀವು ತಗೊಳ್ಳೋಂಥ ಆಪ್ಷನ್ನ ಈ ಸಾಪ್ ಅಂತ ಕರಿತಾ ಹೋಗ್ತೀವಿ. ESPP ಅಂದರೆ ಇದೊಂಥರ SIP ಅಂತ ಅನ್ಕೋಬೋದು ನೀವು. ಇದನ್ನ ಎಂಪ್ಲಾಯಿ ಶೇರ್ ಪರ್ಚೇಸ್ ಪ್ಲಾನ್ ಅಂದರೆ ಇದನ್ನ SIP ಅಂತ. ಅಂದರೆ ಪ್ರತಿ ತಿಂಗಳು ನಿಮ್ಮ ಸ್ಯಾಲ್ರಿನಲ್ಲಿ, ಕೆಲವೊಂದು ಕಂಪ್ನಿನಲ್ಲಿ ಮ್ಯಾಕ್ಸಿಮಮ್ ನಿಮ್ಮ ಸ್ಯಾಲ್ರಿಯ 10% ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು, 1ರಿಂದ 10%, ಮ್ಯಾಕ್ಸಿಮಮ್ 10% ಈ ರೀತಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತಾರೆ. ಕೆಲವರು 20% ಕಾಂಟ್ರಿಬ್ಯೂಷನ್ ಮಾಡಕ್ಕೆ ಬಿಡ್ಬೋದು. ಅಂದರೆ ನೀವು ಒಂದು 50,000 ರೂಪಾಯಿ ಸಂಬಳ ಬರ್ತಾ ಇದೆ ನಿಮಗೆ ಅಂತ ಅನ್ಕೋಣ, ನೀವು 10% ಅಂದರೆ ಏನು, ಮ್ಯಾಕ್ಸಿಮಮ್ 5,000 ರೂಪಾಯಿ ನಿಮ್ಮ ಸಂಬಳದಲ್ಲಿ ನೀವು ಆ ಕಂಪನಿಯ ಶೇರ್ಗಳನ್ನು ಖರೀದಿ ಮಾಡಲಿಕ್ಕೆ ನೀವು ಅಲೋಕೇಟ್ ಮಾಡ್ಬೋದು. ನಿಮ್ಮ ಮಂತ್ ಡಿಡಕ್ಟ್ ಆಗ್ತಾ ಇರುತ್ತೆ, ವರ್ಷಕ್ಕೆ 1 ಸಲ ಅಥವಾ ವರ್ಷಕ್ಕೆ 2 ಸಲ ಅದೇನು ಮಾರ್ಕೆಟ್ ವ್ಯಾಲ್ಯೂ ನಡೀತಿರುತ್ತೋ ಅದಕ್ಕಿಂತ ಒಂದು 15% ಡಿಸ್ಕೌಂಟಲ್ಲಿ, 10% ಡಿಸ್ಕೌಂಟಲ್ಲಿ, 30% ಡಿಸ್ಕೌಂಟ್ ತನಕನೂ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಇದರ ಅರ್ಥ ಏನು ಅಂದರೆ ಪ್ರತಿ ತಿಂಗಳು ನಿಮಗೆ ಡಿಡಕ್ಟ್ ಆಗ್ತಾ ಇರುತ್ತೆ, ಇಷ್ಟು ನಿಮ್ಮ ಸ್ಯಾಲ್ರಿನಲ್ಲೇ ಒಂದಿಷ್ಟು ಭಾಗನ ನೀವು ಡಿಡಕ್ಟ್ ಮಾಡ್ತಾ ಹೋಗ್ಬೋದು. ಆದರೆ ನಿಮಗೆ ಇಷ್ಟು ಡಿಸ್ಕೌಂಟಲ್ಲಿ ಕೊಡ್ತೀವಿ ಅಂತ ಹೇಳಿರ್ತಾರೆ. ಅಂದರೆ ಏನು ಮಾರ್ಕೆಟ್ ವ್ಯಾಲ್ಯೂ ನಡೀತಿರುತ್ತೋ, ಈಗ 6 ತಿಂಗಳಾದಮೇಲೆ ಅದು ಲೆಟ್ಸ್ ಯಾವುದೋ ಒಂದು ಕಂಪ್ನಿ 100 ರೂಪಾಯಿಗೆ ನಡೀತಾರೆ ಅಂದರೆ ನಿಮಗೆ 20%
50% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಅಂದರೆ ನಿಮಗೆ 80 ರೂಪಾಯಿಗೆ ನಿಮಗೆ ಎಷ್ಟು ಅಲೋಕೇಟ್ 6 ತಿಂಗಳಿಂದ ನೀವೇನು ಕಟ್ತಾ ಬಂದಿರ್ತೀರೋ ಅಷ್ಟಕ್ಕೆ 80 ರೂಪಾಯಿ ಪರ್ ಶೇರ್ ಹಂಗೆ ಲೆಕ್ಕ ಮಾಡಿಬಿಟ್ಟು ನಿಮಗೆ ಅಲೋಕೇಟ್ ಮಾಡ್ತಾ ಹೋಗ್ತಾರೆ. ಇದು SIP ಥರ ಅಂತ ಅನ್ಕೋಬೋದು ನೀವು, ಎಂಪ್ಲಾಯ್ ಶೇರ್ ಪರ್ಚೇಸ್ ಪ್ಲಾನ್ ಅನ್ನೋದು. ಇನ್ನೊಂದು ರಿಸ್ಟ್ರಿಕ್ಟೆಡ್ ಇದು ಒಂದು ಸ್ಟಾಕ್ ಯೂನಿಟ್ ಅಂತ ಇದೆಯಲ್ಲ, ಇದು ಯಾವ ರೀತಿ ಅಂದರೆ ಒಂದು ಪ್ರಮೋಷನ್ ಆಗುತ್ತೆ ನೋಡಿ ಕಂಪನಿಗಳಲ್ಲಿ, ಹೈಯರ್ ಪೊಸಿಷನ್ಗೆ ಹೋಗ್ತಾರೆ. ಇವಾಗ ಸೀನಿಯರ್ ಮ್ಯಾನೇಜರ್ ಆದರೂ ಅಥವಾ ಸೀನಿಯರ್ ಡೈರೆಕ್ಟರ್ ಆದರೂ, ಡೈರೆಕ್ಟರ್ ಲೆವೆಲು, ಅಸೋಸಿಯೇಟ್ ಡೈರೆಕ್ಟರ್ ಲೆವೆಲು, ಈ ರೀತಿ ಹೈ ಪೊಸಿಷನ್ಗೆ ಹೋಗ್ತಾರಲ್ಲ, ಆ ಥರ ಹೈ ಪೊಸಿಷನಲ್ಲಿ ಹೋದಾಗ ಜನ ಉಳಿಸ್ಕೊಳ್ಳೋವಂಥದ್ದು ಕಷ್ಟ. ಅಂದರೆ ಅವರು ಮತ್ತೆ ಬಿಟ್ಟು ಹೋಗ್ಬಿಟ್ರು ಅಂತಂದ್ರೆ ಅಂಥ ಒಂದು ಹೆವಿ ಪೋಸ್ಟಿಗೆ ತರುವಂಥದ್ದು ತುಂಬ ಒಂದು ದೊಡ್ಡ ಖರ್ಚು ಮಾಡಬೇಕಾಗುತ್ತಲ್ವ. ಅದಕ್ಕೋಸ್ಕರ ಏನು ಮಾಡ್ತಾ ಹೋಗ್ತಾರೆ, ನಿಮಗೆ ನೀವೇನು ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಾಗಿಲ್ಲ. ನೀವು ಕಂಪ್ನಿನಲ್ಲಿ ಇನ್ನೂ 2 ವರ್ಷ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಒಂದು 25% ಅಂದರೆ ಒಂದು ದೊಡ್ಡ ಶೇರ್ನ ಕೊಟ್ಬಿಡ್ತಾರೆ. ಒಂದು ಸರಿಸುಮಾರು ಒಂದು 10,000 ಶೇರ್ಗಳನ್ನು ನಿಮಗೆ ಕೊಟ್ಬಿಡ್ತೀವಿ. 10,000 ಶೇರು ಅವ್ರು ಏನು ಮಾಡಬೇಕಾಗಿಲ್ಲ, ಕಂಪ್ನಿನಲ್ಲಿ ಇರಬೇಕಷ್ಟೇ. ಒಂದು 2 ವರ್ಷ ಉಳಿದ್ರು ಅಂತಂದರೆ ಅದರಲ್ಲಿ ಒಂದು 25% ಅಂದರೆ 2,500 ಶೇರ್ ಸಿಗುತ್ತೆ. ಇನ್ನೂ ನೀವು 2 ವರ್ಷ ಕಂಪ್ಲೀಟ್ ಮಾಡಿದ್ರಿ ಅಂದರೆ ಇನ್ನೂ 2,500 ಶೇರ್ ಸಿಗುತ್ತೆ. ಈ ರೀತಿಯಾಗಿ ಕೊಡ್ತಾ ಹೋಗ್ತಾರೆ. ಅಥವಾ ಒಂದು ಸಲ ಲಮ್ಸಮ್ ಅಲೋಕೇಟ್ ಅಂತ ಮಾಡಿಬಿಡ್ತಾರೆ, 10,000 ಶೇರ್ಗಳನ್ನು ಅಲೋಕೇಟ್ ಮಾಡಿಬಿಡ್ತಾರೆ. ಆದರೆ ಅವರನ್ನ ಸೆಲ್ ಮಾಡೋಂಗಿರುತ್ತೆ, ಅಲ್ಲಿ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ. ಅದಕ್ಕೆ ರಿಸ್ಟ್ರಿಕ್ಟೆಡ್ ಸೆಲ್ ಯೂನಿಟ್ ಅಂದರೆ ಒಂದ ರಿಸ್ಟ್ರಿಕ್ಷನ್ಸ್ ಅಲ್ಲಿ ಹಂತವಾಗಿ ಅಲೋಕೇಟ್ ಮಾಡ್ತಾ ಇರ್ತಾರೆ. ಇಲ್ಲ ಏನು ಮಾಡ್ತಾರೆ, ಒಂದೇ ಸಲ ಅಲೋಕೇಟ್ ಮಾಡ್ತಾರೆ, ಆದರೆ ಅದನ್ನ ಅವರು ಮಾರೋಗಿರೋದಿಲ್ಲ. ಮಾರಬೇಕು ಅಂತಂದರೆ 5 ವರ್ಷನಾದರೂ ನೀವು ಕಂಪ್ನಿನಲ್ಲಿ ಇರಲೇಬೇಕು. ಈ ರೀತಿಯಾಗಿ ರೂಲ್ಸ್ ಮಾಡ್ತಾ ಹೋಗ್ತಾರೆ. ಸೊ ಅದು ಎಷ್ಟು ದೊಡ್ಡ ಅಮೌಂಟ್ ಆಗಿರುತ್ತೆ ಅಂದರೆ ಕೆಲವೊಂದ್ಸಲ ಆ ದುಡ್ಡಲ್ಲಿ ರಿಟೈರೇ ಆಗ್ಬಿಡ್ಬೋದು. ಇದೆಲ್ಲ ಸಾಮಾನ್ಯವಾಗಿ ರಿಸ್ಟ್ರಿಕ್ಟೆಡ್ ಒಂದು ಏನು ಸ್ಟಾಕ್ ಯೂನಿಟ್ ಇದೆ ಅಥವಾ ಶೇರ್ ಯೂನಿಟ್ ಅಂತ ಇದೆ, ಇದು ಹೈಯರ್ ಪೊಸಿಷನ್ಗೆ ಪ್ರಮೋಷನ್ ಆದಾಗ ಕೊಡುವಂಥದ್ದು. ಬಟ್ ESOP ಮತ್ತು ESPPಗಳು ಎಲ್ಲ ಎಂಪ್ಲಾಯ್ಗಳಿಗೂ ಕೆಲವೊಂದು ಕಂಪ್ನಿಗಳಲ್ಲಿ, ನಮ್ಮ ಇಂಡಿಯನ್ ಕಂಪ್ನಿಗಳಲ್ಲಿ ನೋಡೋದಾದರೆ ಇನ್ಫೋಸಿಸ್ ಆಗಿರ್ಬೋದು, TCS ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, HDFC ಆಗಿರ್ಬೋದು, ಈ ಥರ ಸುಮಾರು ಕಂಪ್ನಿಗಳಲ್ಲಿ ಆಯ್ಕೆ ಇದೆ. ಆದರೆ ಎಂಟ್ರಿ ಲೆವೆಲಲ್ಲಿ ನೀವು ಕೆಲಸಕ್ಕೆ ಸೇರಿದಾಗಲೇ ನಿಮ್ಗೆ ಕೊಡುವಂಥದ್ದು ಸಾಮಾನ್ಯವಾಗಿ ಸ್ಟಾರ್ಟಪ್ಗಳು. ಅಂದರೆ ಈಗ ಸ್ವಿಗ್ಗಿ, ಝೊಮ್ಯಾಟೊ, ಓಲಾ ಇದೆಲ್ಲ ಸ್ಟಾರ್ಟಿಂಗ್ ಶುರುವಾದಾಗ ಒಂದಿನ ಅದು ತುಂಬ ಸಣ್ಣ ಕಂಪನಿ ಅಲ್ವಾ, ಅಂಥ ಕಂಪ್ನಿಗಳಲ್ಲಿ ಅವರಿಗೆ ಒಂದು 5,000, 10,000, 15,000 ಕೆಲಸ ಮಾಡೋರು ಇರ್ತಾರೆ. ಅಂದರೆ ದೊಡ್ಡ ಮಟ್ಟಿನ ಸಂಬಳ ಕೊಡೋಷ್ಟು ಶಕ್ತರಾಗಿರೋದಿಲ್ಲ. ಬದಲಿಗೆ ಏನು ಮಾಡ್ತಾ ಹೋಗ್ತಾರೆ, ಶೇರ್ ಪ್ಲಾನ್ನ ಕೊಡ್ತಾ ಹೋಗ್ತಾರೆ. ಅಂದರೆ ಆ ಉದ್ಯೋಗಿಗೆ, ಕೆಲಸ ಮಾಡುವಂಥ ಉದ್ಯೋಗಿಗೆ ಈ ಒಂದು ಕಂಪನಿ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ, ಇದು ಒಳ್ಳೆ ಸ್ಕೋಪಲ್ಲಿರುವಂಥ ಕಂಪನಿ ಅಂತ ಅವ್ರಿಗೆ ಭರವಸೆ ಇದೆ ಅಂದರೆ ಅವರು ಒಂದು ಏನು ಸಂಬಳ ಕಮ್ಮಿ ಇದ್ದರೂ ಕೂಡ ಶೇರ್ ಪ್ಲಾನ್ ತೊಗೊಂಡು ಅದರಲ್ಲಿ ಉಳ್ಕೊಂಡು ಕೊನೆಗೆ ಒಂದು ದೊಡ್ಡ ಸ್ಥಾನಕ್ಕೆ ತಲುಪಬಹುದು. ಉದಾಹರಣೆಗೆ ನಿಮಗೆ ಈಗ ಸ್ವಿಗ್ಗಿ IPO ಲಿಸ್ಟ್ ಆದಾಗ ನೀವು ನೋಡಿದ್ರಿ ಎಷ್ಟೋ ಜನ ಎಂಪ್ಲಾಯ್ಗಳು ಕೋಟ್ಯಾಧಿಪತಿಗಳು ಆದರು ಅಂತ. ಯಾಕೆಂದರೆ ಅವರು ತುಂಬ ವರ್ಷದಿಂದ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಬಂದಿದ್ರು. ಆದರೆ ಅವರ ಶೇರ್ ಬೆಲೆ ಇವಾಗ ಲಿಸ್ಟ್ ಆದಾಗ ಒಳ್ಳೆ ರೀತಿ ಅವರಿಗೆ ಲಾಭ ಸಿಗ್ತಾ ಇತ್ತು, ಯಾಕೆಂದರೆ ಡಿಸ್ಕೌಂಟೆಡ್ ರೇಟಲ್ಲಿ ಈ ರೀತಿಯಾಗಿ ಸಿಗ್ತಾ ಇರುತ್ತೆ. ಇದು ESOP, ESPP ಮತ್ತು RSU ಅಂದರೆ ಏನಾಗಿರುತ್ತೆ ಅಂತ. ಟ್ಯಾಕ್ಸ್ ಸ್ಲ್ಯಾಬು ಕೂಡ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಟ್ಯಾಕ್ಸ್ ಸ್ಲ್ಯಾಬು ಈಗ ಎಂಪ್ಲಾಯರ್ಗೂ ಕೂಡ ಬೆನಿಫಿಟ್ ಆಗಬೇಕು ಅನ್ನೋಕ್ಕೋಸ್ಕರ ಏನು ಮಾಡಿದ್ದಾರೆ, 2016 ನಂತರ ಯಾವ್ಯಾವುದು ಸ್ಟಾರ್ಟಪ್ಗಳು ಹೊಂದಿದೆಯೋ ಅವರಿಗೆ ಒಂದಿಷ್ಟು ವಿನಾಯಿತಿನ ಕೊಟ್ಟಿದ್ದಾರೆ. ಅಂದರೆ ಏನಾದ್ರು ಮಧ್ಯದಲ್ಲಿ ಕಂಪ್ನಿಯಿಂದ ಬಿಟ್ಟು ಹೋದರೆ ಟ್ಯಾಕ್ಸೇಷನ್ ಮತ್ತೊಂದಕ್ಕೆಲ್ಲ ಎಂಪ್ಲಾಯರ್ಗೂ ಕೂಡ ಬೆನಿಫಿಟ್ ಕೊಟ್ಟಿದ್ದಾರೆ, ಎಂಪ್ಲಾಯಿಗೂ ಕೂಡ ಬೆನಿಫಿಟ್ ಕೊಟ್ಟಿದ್ದಾರೆ. ನೋಡಿ, ಎಂಪ್ಲಾಯಿಗೆ ಇವಾಗ ಈ US ಕಂಪನಿ ಅಥವಾ UAE ಈ ಥರ ಬೇರೆ ದೇಶದಲ್ಲಿರುವಂಥ ಕಂಪ್ನಿ ಆಯಿತು ಅಂತಂದರೆ ಆಗ ಸ್ವಲ್ಪ ಟ್ಯಾಕ್ಸೇಷನ್ ಆಚೆ ಆಗ್ತಾ ಹೋಗುತ್ತೆ. ಯಾಕಂದರೆ ಟ್ರೀಟಿಗಳಿದೆ, ಭಾರತದ್ದು ಕೆಲವೊಂದು ದೇಶಗಳ ಜೊತೆ ಟ್ರೀಟಿ ಇದೆ. ನಿಮಗೆ ಡಿವಿಡೆಂಡ್ ಅಂತಲೂ ಬರ್ತಾ ಇರುತ್ತಲ್ವಾ, ಡಿವಿಡೆಂಡ್ ಮೇಲೆ ಆ ದೇಶದವರು ಟ್ಯಾಕ್ಸ್ ಹಾಕಿರ್ತಾರೆ, ಇಲ್ಲೂ ಕೂಡ ಟ್ಯಾಕ್ಸ್ ಆಗಿರುತ್ತೆ. ಆದರೆ ನೀವು ಅದನ್ನ ITR ಫೈಲ್ ಮಾಡಬೇಕಾದ್ರೆ ಅದಕ್ಕೆ ನೀವು ಎಕ್ಸೆಂಪ್ಷನ್ನ ತೊಗೊಂಡು ಹೋಗ್ಬೋದು, ಡಿವಿಡೆಂಡ್ಗೆ ಒಂದು ಡಿಕ್ಲರೇಷನ್ ಮಾಡೋದ್ರ ಮೂಲಕ. ಜೊತೆಗೆ ನೀವು ಸೆಲ್ ಮಾಡಲಿ ಬಿಡಲಿ, ನೀವು ಏನಾದರೂ ಫಾರಿನ್ ಕಂಪನಿ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಅಥವಾ ಅನ್ಲಿಸ್ಟೆಡ್ ಶೇರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಸ್ಕೆಡ್ಯೂಲ್ಗಳು ಬರುತ್ತಲ್ಲ, ಸ್ಕೆಡ್ಯೂಲ್ FA, ಜನರಲ್ ಸ್ಕೆಡ್ಯೂಲ್, ಈ ರೀತಿ ಬರ್ತಾ ಹೋಗುತ್ತೆ. ITR ಫೈಲ್ ಮಾಡಬೇಕಾದ್ರೆ ಅಲ್ಲಿ ನೀವು ಹೇಳಬೇಕು, ಮೆನ್ಷನ್ ಮಾಡಬೇಕು, ನಾನು ಈ ರೀತಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ. ಅದು ಕಡ್ಡಾಯ ಮಾಡಿದ್ದಾರೆ ಇವಾಗ ಗೌರ್ಮೆಂಟು. ಸೊ ಇಂಡಿಯನ್ ಕಂಪ್ನಿನೇ ಆಗಿದೆ ಅಂತಂದರೆ ನೀವು ಅನ್ಲಿಸ್ಟೆಡ್ ಆಗಿತ್ತು ಅಂದರೂ ಕೂಡ ನೀವು ಅದನ್ನ ಡಿಕ್ಲೇರ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟು. ಸೆಲ್ ಮಾಡಿದ್ರೆ ಅಂತಂದರೆ ನೀವು ಸೆಲ್ ಮಾಡಿದಾಗ ಮಾತ್ರ ನಿಮ್ಮದು ಕ್ಯಾಪಿಟಲ್ ಗೇನ್ ಏನಿರುತ್ತೋ ಅದು ಬರುತ್ತೆ. ಆದರೆ ಪರ್ಕ್ವಿಸಿಟ್ ವ್ಯಾಲ್ಯೂ ಇದೆಯಲ್ಲ, ಅದಕ್ಕೂ ಕೂಡ ನಿಮಗೆ TDSನ ಕಟ್ ಮಾಡ್ಕೋಬೇಕು ಅಂತ ರೂಲ್ಸ್ ಇತ್ತು. ಆದರೆ ಇದು ಎಂಪ್ಲಾಯ್ ಮೇಲೆ ಹೊರೆ ಆಗ್ತಾ ಹೋಗುತ್ತೆ. ಅಂದರೆ ಅರ್ಥ ಏನು ಅಂತಂದರೆ, ಈಗ ನೋಡಿ 2025 ಜನವರಿ 1ಕ್ಕೆ ನೀವು ಕಂಪ್ನಿನ ಸೇರಿದ್ದೀರಾ, 2027 ತನಕ ನೀವು ನಮ್ಮ ಕಂಪ್ನಿನಲ್ಲೇ ಇದ್ದರೆ ನಮ್ಮ ಕಂಪ್ನಿ ಬೆಲೆ ಎಷ್ಟೇ ಆಗಿದ್ರು ಹೋಗಿರಲಿ ಆ ಟೈಮಲ್ಲಿ ನಿಮಗೆ ಒಂದು ಶೇರಿಗೆ 50 ರೂಪಾಯಿಗೆ ನಾವು 1000 ಕ್ವಾಂಟಿಟಿನ ನಿಮಗೆ ಖರೀದಿ ಮಾಡಲಿಕ್ಕೆ ಅವಕಾಶನ ಕೊಡ್ತೀವಿ ಅಂತ ಕಂಪ್ನಿಯವರು ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ನೀವು ಕಂಪ್ಲೀಟ್ ಮಾಡಿದ್ರಿ, 2027 ತನಕ ನೀವು ಕಂಪ್ಲೀಟ್ ಮಾಡಿದ್ರಿ, ಆಗ ನೀವು ಎಕ್ಸಸೈಸ್ ಮಾಡ್ಬೋದು. ಅಂದರೆ ತೊಗೊಳೋದು ಬಿಡೋದು ನಿಮ್ಮ ಕೈಲಿರುತ್ತೆ, ತೊಗೋಬೋದು. ಸೊ ನೀವೇನು ಮಾಡ್ತೀರಾ, 1000 ಶೇರ್ಗಳನ್ನು 50 ರೂಪಾಯಿ ಕೊಟ್ಟು ನೀವು ತೊಗೊಂತೀರಾ ಅಂತ, ಅಥವಾ ಅಲೋಕೇಟ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ ನಿಮಗೆ. ಸೊ ಅಲೋಕೇಟ್ ಮಾಡಿದ್ರು ಅಂತಂದರೆ ನಿಮಗೇನಾಯಿತು, ಆ ಅಲೋಕೇಟ್ ಮಾಡಬೇಕಾದ್ರೆ ನಿಮಗೆ ವ್ಯಾಲ್ಯೂ ಸಿಗ್ತಲ್ಲ ಇಲ್ಲಿ, ಆಗ 500 ರೂಪಾಯಿ ನಡೀತಾ ಇತ್ತು. ಬಟ್ ನೀವು 50 ರೂಪಾಯಿ ಕೊಟ್ಟು ತೊಗೊತಾ ಇದ್ದಾರೆ. ಸೊ ನಿಮಗೆ 450 ರೂಪಾಯಿ ಕಣ್ಮುಂದೆನೇ ಲಾಭ ಕಾಣಿಸ್ತಾ ಇದೆ. ಅದಕ್ಕೂ ಕೂಡ ನಿಮಗೆ TDSನ ಕಟ್ ಮಾಡಬೇಕು ಅಂತ ರೂಲ್ಸ್ ಇತ್ತು. ಆದರೆ ಇಮಿಡಿಯೇಟಾಗಿ ಲಾಭ ಆಗೋದಿಲ್ಲ ಅಲ್ವಾ, ಅದನ್ನ ಸೆಲ್ ಮಾಡಿದಾಗಲೇ ಕೂಡ ಎಂಪ್ಲಾಯಿಗೆ ಲಾಭ ಆಗುವಂಥದ್ದು. ಅಲೋಕೇಟ್ ಆಗಿದ್ದ ವರ್ಷದಲ್ಲೇ ಎಂಪ್ಲಾಯಿಗೆ ಲಾಭ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಈಗ
ಎಂಪ್ಲಾಯ್ ಏನಾದರೂ ಬಿಟ್ಟು ಹೋಗ್ತಾರಲ್ಲ ಕೆಲಸದಿಂದ, ಆವಾಗ ನೀವು ಹಿಡ್ಕೋಬೇಕು ಪರ್ಕ್ವಿಸಿಟಿಗೆ TDSನ ಆವಾಗ ತಗೋಬೇಕು. ಅಥವಾ ಅವ್ರೇನಾದರೂ ಸೆಲ್ ಮಾಡಿದ್ರು ಅಂತ ಅನ್ಕೊಂಡು, ಇವತ್ತು ಅಲೋಕೇಟ್ ಆಯಿತು ನಾಳೆನೇ ಸೆಲ್ ಮಾಡಿದ್ರು ಅಂತಂದರೆ ಆಗ ನೀವು ಪರ್ಕ್ವಿಸಿಟ್ ವ್ಯಾಲ್ಯೂ ಮೇಲೆ ಸೆಲ್ ಮೇಲೆ ಕ್ಯಾಪಿಟಲ್ ಗೇನ್ ಬಿದ್ದೇ ಬೀಳುತ್ತೆ. ಜೊತೆಗೆ ಇದು ನಿಮಗೆ ಬೆನಿಫಿಟೇ ಅಲ್ವಾ. 500 ರೂಪಾಯಿ ಇರೋದು ನಿಮಗೆ 50 ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ಅಲ್ಲೂ ಒಂಥರ ನಿಮಗೆ ಸಂಬಳ ಬಂದಂಗೆ ಲೆಕ್ಕ. ಸೊ ಅದ್ರ ಮೇಲೆ ನಾನು ಹೇಳ್ತಾ ಇರೋಂಥದ್ದು, ಒಂದು ಎಂಪ್ಲಾಯ್ ಬಿಟ್ಟಾಗ ಡಿಡಕ್ಟ್ ಮಾಡ್ಕೊಳ್ಳಿ, ಇಲ್ಲ ಸೆಲ್ ಮಾಡಿದಾಗ ಡಿಡಕ್ಟ್ ಮಾಡ್ಕೊಳ್ಳಿ. ಅಥವಾ ಅವ್ರು ಏನೂ ಮಾಡಲಿಲ್ಲ, ಕಂಪ್ನಿನೂ ಬಿಡಲಿಲ್ಲ, ಆಮೇಲೆ ಅಲೋಕೇಟ್ ಆದಮೇಲೆ ಅದರಲ್ಲೇ ಕಂಟಿನ್ಯೂ ಮಾಡ್ತಾ ಹೋದ್ರು, ಅಥವಾ ಅವರು ಸೆಲ್ಲು ಮಾಡಿಲ್ಲ, ಸುಮ್ಮನೆ ಬೈ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂತಂದರೆ ನೀವು 4 ವರ್ಷ ತನಕ ನೀವು ಅದನ್ನ TDSನ ಕಟ್ ಮಾಡೋಂಗಿಲ್ಲ. ಅಂತಂದರೆ 48 ತಿಂಗಳುಗಳ ಕಾಲ ತನಕ ನಿಮಗೆ ಏನು ಮಾಡ್ತಾರೆ, ಒಂದು ಗಡುವನ್ನು ಕೊಡ್ತಾರೆ. ಅದಾದಮೇಲೆ 48 ತಿಂಗಳು ಆದಮೇಲೆ ನಿಮಗೆ ಅದು ಪರ್ಕ್ವಿಸಿಟ್ ವ್ಯಾಲ್ಯೂ ಎಷ್ಟು ಬಂದಿರುತ್ತೋ ಅಷ್ಟಕ್ಕೆ ನಿಮ್ಮದು TDS ಯಾವ ರೀತಿ ಕಟ್ ಆಗ್ತಾ ಹೋಗುತ್ತೋ ಆ ರೀತಿ ಕಟ್ ಆಗ್ತಾ ಹೋಗುತ್ತೆ. ಸಂಬಳದ ಸ್ಟ್ರಕ್ಚರ್ ಬಗ್ಗೆ ಯಾರಿಗೂ ಡೌಟ್ ಇದೆ ಅಂತಂದರೆ ದಯವಿಟ್ಟು ಟ್ಯಾಕ್ಸ್ ಪ್ಲಾನಿಂಗ್ ಮತ್ತು ನಿಮಗೆ ಟ್ಯಾಕ್ಸ್ ಫೈಲಿಂಗ್ 2 ಡೆಡಿಕೇಟೆಡ್ ಸ್ಯಾಲರಿಡ್ ಎಂಪ್ಲಾಯ್ಸ್ ಇರುವಂಥ ಪ್ಲೇಲಿಸ್ಟ್ ಇದೆ ನಮ್ಮ ಚಾನಲಲ್ಲಿ. ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಇವತ್ತು ಹೇಳಿದ ಮಾಹಿತಿ ಸ್ವಲ್ಪ ಆಚೆ ಈಚೆ ಅಂತ ಅನಿಸಿರ್ಬೋದು, ಬಟ್ ಮೇನ್ ಇದರ ಉದ್ದೇಶ ಏನು ಅಂತಂದರೆ ಎಂಪ್ಲಾಯ್ಗಳನ್ನು ಕಂಪ್ನಿನಲ್ಲಿ ಉಳಿಸ್ಕೋಬೇಕು. ಕಂಪನಿಯ ಲಾಭದಲ್ಲಿ ಅವರಿಗೂ ಒಂದು ಪಾಲು ಕೊಡೋದ್ರ ಮೂಲಕ ನಿಮಗೂ ಇಲ್ಲಿ ಒಂದು ಓನರ್ಶಿಪ್ ಇದೆ, ನಮ್ಮ ಜೊತೆ ನೀವು ಕೂಡ ಬೆಳಿಬೋದು ಅಂತ ಒಂದು ಮೋಟಿವೇಶನ್ ಕೊಡುವಂಥದ್ದು. ಜೊತೆಗೆ ಎಸ್ಪೆಷಲಿ ಸ್ಟಾರ್ಟಪ್ಸ್ಗಳು ಇದನ್ನ ಒಂದು ಹೈಲಿ ಟ್ಯಾಲೆಂಟೆಡ್ ಸ್ಕಿಲ್ಸ್ಗಳನ್ನು ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತಾ ಇರ್ತಾರೆ, ಅವರನ್ನ ಕಂಪನಿನಲ್ಲಿ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಕಂಪನಿಗಳು ಒಂದು ದೊಡ್ಡ ಲೆವೆಲ್ಗಳಿಗೆ ಪ್ರಮೋಷನ್ಗಳು ಮತ್ತೊಂದು ಆಗ್ತಿದ್ದಾಗ ಆ ಡೈರೆಕ್ಟರ್ಸು, ಅಸೋಸಿಯೇಟ್ ಡೈರೆಕ್ಟರ್ಸು ಅಂತ ಒಂದು ಕೀ ಡಿಸಿಷನ್ ಮಾಡುವಂಥ ಒಂದು ಎಂಪ್ಲಾಯೀಸ್ಗಳಿರ್ತಾರೆ, ಅವರನ್ನ ಅವರೇ ಕಂಪನಿನಲ್ಲೇ ಉಳಿಸ್ಕೊಂಡು ಒಂದು ಸ್ಟ್ರಾಟಜಿಕ್ ಡಿಸಿಷನ್ ಮಾಡೋದ್ರ ಮೂಲಕ ಮುಂಬರುವ ದಿನಗಳಲ್ಲಿ ಒಂದು ಹೆಚ್ಚಿನ ಪ್ರಾಬಲ್ಯ ಸಾಧಿಸೋಕ್ಕೂ ಕೂಡ ಇದನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಇದಲ್ಲದೆ ಇನ್ಸೈಡರ್ ಟ್ರೇಡಿಂಗ್ ಬಗ್ಗೆನೂ ಕೂಡ ಕೆಲವರು ಕಮೆಂಟ್ ಮಾಡಿ ಕೇಳಿದ್ರಿ. ಇನ್ಸೈಡರ್ ಟ್ರೇಡಿಂಗ್ ಬಗ್ಗೆ ಗೊತ್ತಾಗೋಕ್ಕಿಂತ ಮುಂಚೆ ನಾನು ESOP, ESPP ಮತ್ತು RSU ಬಗ್ಗೆ ನಿಮಗೆ ಹೇಳಬೇಕಾಗಿತ್ತು. ಹೋಪ್ಫುಲಿ ಇದ್ರ ಬಗ್ಗೆ ಯಾವ ರೀತಿ ಅಂತ ಒಂದು ಐಡಿಯಾ ಸಿಕ್ಕಿದೆ ಅಂತ ಅನ್ಕೋತೀನಿ. ಏನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದೆ ಅಂದರೆ ಕಮೆಂಟ್ ಮಾಡಿ, ಅದನ್ನ ನಾನು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ಸೈಡರ್ ಟ್ರೇಡಿಂಗು ಯಾಕಾಗುತ್ತೆ, ಅದರ ಡಿಕ್ಲರೇಷನ್ ಏನು ಅನ್ನೋದನ್ನು ಬೇಕಾದರೆ ಒಂದು ಶಾರ್ಟ್ ಸೀರೀಸಲ್ಲಿ ಮುಂದಿನ ವಾರ ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನ ಪಡ್ತೀನಿ. ಇದಿಷ್ಟು ಇವತ್ತಿನ ಪ್ರೀಮಿಯರ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.